ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಈ ಸಲ ನಾವು ಧೂಳಿಪಟ ಮಾಡೋಕ್ಕೆ ನಾವೆಲ್ಲ ಶತಸಿದ್ಧರಿದ್ದೀವಿ. ಅವ್ರು ಏನೇ ಮಾಡೋದು ಅದಕ್ಕೆಲ್ಲ ನಮ್ಮ JDS ಜಿಲ್ಲಾ ಘಟಕ ಸಂಪೂರ್ಣ ಅವರಿಗೆ ಬೆಂಬಲ ನೀಡ್ತೀವಿ. ಇಂದಿನ ವೈಭವವನ್ನು ಮತ್ತೆ ನೋಡಬೇಕು ಅಂತ ಅವರು ಒಳ್ಳೆ ಉದ್ದೇಶದಿಂದ ಇವತ್ತು ಪೂರ್ವಭಾವಿ ಸಭೆಯನ್ನು ಕರೆಸಿ ಜಿಲ್ಲಾ ಕಮಿಟಿಯನ್ನು ಮಾಡಿ ಅಂತ ಹೇಳಿದ್ದಾರೆ. ಎಸ್ಆಕೋಟೆಕ್ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ಆಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡಲ್ಲಿ 2ನೇ ಅಂಗಡಿ ಬರುತ್ತೆ. ಇವತ್ತು ವಿಶೇಷವಾಗಿ ನಾನು SC ಘಟಕದ ಜಿಲ್ಲಾಧ್ಯಕ್ಷರಾದಂಥ ಆಂಜಿಯವ್ರನ್ನ, SC ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸ್ಟೇಟ್ಗೆ ಆಗಿರ್ತಕ್ಕಂಥ ವಕೀಲರಾದಂಥ ನರಸಿಂಹಮೂರ್ತಿಯವ್ರನ್ನ ಮೊದಲನೇದಾಗಿ ಅಭಿನಂದಿಸ್ತೀನಿ. ಕಾರಣ ಏನು ಅಂದರೆ SC ಘಟಕನ ನಾವು ಮಾಡಿದಾಗ ಆಂಜಿಯವ್ರನ್ನ ಮತ್ತು ಮೂರ್ತಿಯವ್ರನ್ನ ಶಿಫಾರಸು ಮಾಡಿ ನಮ್ಮ JK ಕೃಷ್ಣಾರೆಡ್ಡಿ, ಮೇಲೂರು ರವಿ ನಮ್ಮ ಶಾಸಕರು ಅವರ ಮೇರೆಗೆ ಅಂದಾನಿಯವರು ಕಳಿಸಿದಾಗ ಅಂದಾನಿಯವರು ಅಲ್ಲಿಂದನೇ ಇವ್ರ ವಿಚಾರಗಳನ್ನ ತಿಳ್ಕೊಂಡು ಹಿಂದೂ ಮುಂದೆ ಏನು ಕೇಳಿದೆ ಅವ್ರನ್ನ ಹೆಸರನ್ನ ಅನೌನ್ಸ್ ಮಾಡಿದಾಗ ನಿಜವಾಗ್ಲೂ ನನಗೆ ತುಂಬ ಸಂತೋಷ ಆಯಿತು. ಅದೇ ರೀತಿ ಇವ್ರ ಕೆಲಸಗಳು ನೋಡ್ತಾ ಬಂದೆ, ಏನು ಮಾಡ್ತಾವ್ರೆ ಇವ್ರು ತಗೊಂಡು ಅಂತ ನೋಡಿದಾಗ ತುಂಬ ಆಸಕ್ತಿಯಿಂದ ಆಂಜಿಯೋ ಜಿಲ್ಲಾಧ್ಯಕ್ಷ ಇರ್ಬೋದು, ಪ್ರಧಾನ ಕಾರ್ಯದರ್ಶಿ ಮೂರ್ತಿಯವರು ಇರ್ಬೋದು, ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಏನಿದ್ರು 2 ತಿಂಗಳಲ್ಲಿ ನಾವು ಎಲ್ಲ ಕಮಿಟಿಗಳು ಇಡೀ ಜಿಲ್ಲೆಯಲ್ಲಿ ನಮ್ಮದು 8 ತಾಲೂಕುಗಳಿದೆ. 8 ತಾಲೂಕುಗಳನ್ನು ತಾಲೂಕು ಅಧ್ಯಕ್ಷಗಳನ್ನ ಮತ್ತು ತಾಲೂಕು ಪದಾಧಿಕಾರಿಗಳನ್ನ ಎಲ್ಲರನ್ನೂ ನಾವು ಮಾಡ್ತೀವಿ. ಆಮೇಲೆ ಮಾಡಿದ್ಮೇಲೆ ಎಲ್ಲನೂ ಒಂದು ಸಂಘಟನೆಗೆ ಒಂದು ಸಮಾವೇಶನೂ ಮಾಡಬೇಕು ಅಂತ ಅವರು ಇವತ್ತು ಮಾತಾಡಿದ್ದಾರೆ. ನಿಜವಾಗ್ಲೂ ಅವ್ರೇನೇ ಮಾಡೋದು ಅದಕ್ಕೆಲ್ಲ ನಮ್ಮ JDS ಜಿಲ್ಲಾ ಘಟಕ ಸಂಪೂರ್ಣ ಅವರಿಗೆ ಬೆಂಬಲ ನೀಡ್ತೀವಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ JDS ಪಕ್ಷವನ್ನು ಬಲಿಷ್ಠವಾಗಿ ಬಲಗೊಳಿಸಬೇಕು ಅಂತ ಒಂದು ಒಳ್ಳೆಯ ಉದ್ದೇಶದಿಂದ ಈ ಭಾಗದಲ್ಲಿ ಪರಿಶಿಷ್ಟ ಘಟಕದ ಜಿಲ್ಲಾ ಕಮಿಟಿ ಹಾಗೂ ತಾಲೂಕಿನ ಎಲ್ಲ ಕಮಿಟಿಗಳನ್ನು ರಚನೆ ಮಾಡಿ JDS ಪಕ್ಷವನ್ನು ಮತ್ತೆ ಇಂದಿನ ವೈಭವವನ್ನು ಮತ್ತೆ ನೋಡಬೇಕು ಅಂತ ಅವರು ಒಳ್ಳೆ ಉದ್ದೇಶದಿಂದ ತಾಲೂಕಿನಲ್ಲಿ ಇವತ್ತು ಪೂರ್ವಭಾವಿ ಸಭೆಯನ್ನು ಕರೆಸಿ ಜಿಲ್ಲಾ ಕಮಿಟಿಯನ್ನು ಮಾಡಿ ಅಂತ ಹೇಳಿದ್ದಾರೆ. ಈ ಜಿಲ್ಲೆಯ ಎಲ್ಲ ತಾಲೂಕಿನ SC ಘಟಕದ ಎಲ್ಲ ಪ್ರಮುಖರು ಕೂಡ ಭಾಗವಹಿಸಿ ಸ್ವಇಚ್ಛೆಯಿಂದ ಜಿಲ್ಲಾ ಘಟಕವನ್ನು ಅವರೇ ರಚನೆ ಮಾಡಿದ್ದಾರೆ. ಯಾರೂ ಕೂಡ ನಾಯಕರು ರಚನೆ ಮಾಡಿಲ್ಲ, ಅವರೇ ರಚನೆ ಮಾಡಿದ್ದಾರೆ. ಅಂದರೆ ನಾನು JDS ಪಕ್ಷದಲ್ಲಿ ದುಡಿತೀನಿ, ನಾನು ಜಿಲ್ಲಾ ಪದಾಧಿಕಾರಿ ಆಗ್ತೀನಿ ಅಂಥೇಳಿ ಅವರೇ ಹೆಸರನ್ನು ಹೇಳಿದ್ದಾರೆ. ಸುಮಾರು 16 ಜನ ಹೆಸರು ವಾಲಂಟ್ರಿಯಾಗಿ ಹೇಳಿ ಇವತ್ತು ಜಿಲ್ಲಾ ಕಮಿಟಿಯನ್ನು ರಚನೆ ಮಾಡಿದ್ದೀವಿ. ಈ ಜಿಲ್ಲಾ ಕಮಿಟಿಯ ಮುಂದಿನ ದಿನಗಳಲ್ಲಿ SC ಘಟಕದ ಚಿಕ್ಕಬಳ್ಳಾಪುರ ಜಿಲ್ಲಾ ಕಮಿಟಿ ಪ್ರತಿ ತಾಲೂಕಿಗೂ ಹೋಗಿ ಆ ತಾಲೂಕಿನಲ್ಲಿ SC ಘಟಕದ ಜಿಲ್ಲಾ ಕಮಿಟಿಗಳನ್ನು ರಚನೆ ಮಾಡಿ JDS ಪಕ್ಷವನ್ನು ತಳಮಟ್ಟದಿಂದ ಕಟ್ಟೋದಕ್ಕೆ ನಮ್ಮ ಜಿಲ್ಲೆಯಲ್ಲಿ SC ಘಟಕ ನಮ್ಮ ಜಿಲ್ಲಾ ಅಧ್ಯಕ್ಷರು ಮುನಿಯಪ್ಪನವರು ಮತ್ತು ನಮ್ಮ ರಾಜ್ಯ SC ಘಟಕದ ಅಧ್ಯಕ್ಷರಾಗಿದ್ದಂಥ ಅಂದಾನಿಯವರ ಆದೇಶದಂತೆ ಮತ್ತು ಕೋರ್ ಕಮಿಟಿಯ ಅಧ್ಯಕ್ಷರಾದಂಥ ಚಿಂತಾಮಣಿ JK ಕೃಷ್ಣಾರೆಡ್ಡಿ ಅವರ ಶಿಫಾರಸಿನ ಮೇರೆಗೆ ನಾವು ಈ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೀವಿ. ಮುಂದಿನ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಮತ್ತು ಪಟ್ಟಣ ಪಂಚಾಯಿತಿ ಚುನಾವಣೆಗಳಲ್ಲಿ NDA ಜೊತೆ ನಾವು ಸೇರಿರೋದ್ರಿಂದ ನಾವು ಕೂಡ JDSನವರು ಹೆಚ್ಚಿನ ಸೀಟನ್ನು ತೆಗೆದು ಹಂಚಿಕೆ ಮಾಡಿಕೊಂಡು ನಾವು ಕೂಡ ಈ ಜಿಲ್ಲೆಯಲ್ಲಿ SC ಘಟಕ ಬಲಪಡಿಸೋದ್ರ ಮೂಲಕ SC ಅಭ್ಯರ್ಥಿಗಳನ್ನು ಕೂಡ ಎಲ್ಲ ಮೀಸಲಾತಿ ಕ್ಷೇತ್ರದಲ್ಲಿ ಸಮವಾಗಿ ಪಡೆದು ನಾವು ಕೂಡ ನಿಲ್ಲಿಸೋದಕ್ಕೆ ಸಿದ್ಧವಾಗಿದ್ದೀವಿ. ಈ ಒಂದು ಚುನಾವಣೆಯ ಸಿದ್ಧತೆಗೋಸ್ಕರ ಈ ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿ ಜಿಲ್ಲಾ ಕಮಿಟಿ ಮಾಡಿ ತಾಲೂಕು ಕಮಿಟಿಗಳನ್ನು ಮಾಡ್ತಾಯಿದ್ದೀವಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಈ ಸಲ ನಾವು ಧೂಳಿಪಟ ಮಾಡೋಕ್ಕೆ ನಾವೆಲ್ಲ ಶತಸಿದ್ಧರಿದ್ದೀವಿ. ಇಡೀ ಕಾಂಗ್ರೆಸ್ ಸರ್ಕಾರನೇ ನಮ್ಮ ದಲಿತರ SC ST ಹಣವನ್ನು ತಿಂದಿರುವ ಇತಿಹಾಸ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಇರೋದು. ಆ ಕಾಂಗ್ರೆಸ್ ಸರ್ಕಾರವನ್ನು ತೊಲಗಿಸಿ ಕಾಂಗ್ರೆಸ್ ಸರ್ಕಾರಕ್ಕೆ ಒಳ್ಳೆಯ ಇತಿಹಾಸ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರುವಂಥ ಪಕ್ಷ ಯಾವುದಾದ್ರೂ ಇದೆ ಅಂದರೆ ಅದು ಕಾಂಗ್ರೆಸ್ ಪಕ್ಷ. ಅದಕ್ಕೋಸ್ಕರ ಈ ಜಿಲ್ಲೆಯಲ್ಲಿ ನಮ್ಮ NDA ಅಭ್ಯರ್ಥಿಗಳನ್ನು ಯಾರನ್ನು ಆಯ್ಕೆ ಮಾಡಲಿ, ನಾವು ಎಲ್ಲ SC ಘಟಕದ ಎಲ್ಲ ಪದಾಧಿಕಾರಿಗಳಿಗೂ ಸೇರಿ ನಮ್ಮ ಯಾರೇ ಅಭ್ಯರ್ಥಿ ಕೊಟ್ಟರು ಅವ್ರನ್ನ ಗೆಲ್ಲಿಸೋದಕ್ಕೆ ನಾವು
ಶತಸಿದ್ಧರಾಗ್ತೀವಿ. ನಮ್ಮ ಎಲ್ಲ ಕಾರ್ಯಕರ್ತರನ್ನು ಒಟ್ಟು ಸೇರಿಸ್ಕೊಂಡು, ಮುಖಂಡರನ್ನು ಒಟ್ಟು ಸೇರಿಸ್ಕೊಂಡು ಕಾಂಗ್ರೆಸ್ ಪಕ್ಷವನ್ನು ಈ ಸಲ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಸೀಟ್ ಬರದಂತೆ ನಾವು ಸೋಲಿಸೋದಕ್ಕೆ ನಾವು ಶತಪ್ರಯತ್ನ ಮಾಡೋಕ್ಕೆ ನಾವು ಸಿದ್ಧರಾಗಿದ್ದೀವಿ. ನಮ್ಮ ಜಿಲ್ಲಾಧ್ಯಕ್ಷರ ಆದೇಶದ ಮೇರೆಗೆ ಮುಕ್ತಮುನಿಯಪ್ಪ ಸರ್ ಅವರು ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಏನೇ ಕಾರ್ಯಕ್ರಮ ಮಾಡಬೇಕಾದ್ರೂ ನಿಮ್ಮ ಜೊತೆ ನಾವು ಇದ್ದೀವಿ ಅಂತ ನಮ್ಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ನಮ್ಗೆ ಯಾವುದೇ ಕಾರ್ಯಕ್ರಮ ಈ ರೀತಿ ಮಾಡಬೇಕಂದ್ರೆ ಅವ್ರು ನಮಗೆ ಸಾಥ್ ಕೊಡ್ತಾ ಇದ್ದಾರೆ. ಅವರ ಆದೇಶದ ಮೇರೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ JDS ಪಕ್ಷವನ್ನು ಪ್ರಬಲಗೊಳಿಸಿಕೊಂಡು ಮುಂದಿನ ದಿನಗಳಲ್ಲಿ ಬರುವಂಥ ಚುನಾವಣೆಗಳಲ್ಲಿ ಗ್ರಾಮ ಪಂಚಾಯತಿ ಆಗಲಿ, ತಾಲೂಕು ಪಂಚಾಯತಿ ಆಗಲಿ, ನಗರಸಭೆ ಆಗಲಿ, ವಿಧಾನಸಭಾ ಚುನಾವಣೆ ಆಗಲಿ ನಮ್ಮ JDS ಪಕ್ಷವನ್ನು ಬೆಂಬಲಿಸಿಕೊಂಡು ಬರುವ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಳ್ಳೋದು ನಮ್ಮ ಅಜೆಂಡಾ ಆಗಿದೆ.